ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ರೆಡಿಯಾಗಿ ಹೊರಟ್ಬಿಟ್ಟೆ ನಮ್ಮ ದೋಸ್ತರ ಪೇಜಿಗೆ. ನಾನು ಹೋಗೋದಕ್ಕೆ ಅವರು ರೆಡಿಯಾಗಿದ್ದರು ಕಾಲೇಜ್ ಬರ್ಲಿಕ್ಕೆ. ಅವರಿಬ್ಬರಿಗೆ ಸೀದಾ ತಗೊಂಡು ನಾವು ಬಂದೆವು ಡಿಪಾರ್ಟ್ಮೆಂಟಿಗೆ. ಇನ್ನೂ ಕ್ಲಾಸ್ ಲೇಟ್ ಅದಂತೆ ಕುಂದ್ರಕ್ಕೆ ನಮ್ಮ ದೋಸ್ತ ಕ್ಲೀನ್ ಮಾಡಕತ್ತಿದ್ದ. ಎಲ್ಲ ಆದ ಬಳಿಕ ಸೀದಾ ಕ್ಲಾಸಿಗೆ ಹೊರಟೆವು. ಇವರು ನಮ್ಮ ಕಾಲೇಜದು HOD. ಇಂಗ್ಲೀಷನ್ನ ಕಟ್ಟದೆ ಕಟ್ಲಿಕತ್ತಿರು. ನನಗರ ಒಂದು ಪಕ್ಕಲು ಅರ್ಥ ಆಗ್ತಿತ್ತು, ಒಂದು ಪಕ್ಕಲು ಅರ್ಥ ಆಗ್ತಿದ್ದಿಲ್ಲ. ಅಲ್ಲಿಂದ ಆಯುಧ ಪೂಜೆ ಮಾಡಿವಿ ಅಂತೇಳಿ ಕರೆದ್ರು. ಅಲ್ಲಿಂದ ಸೀದಾ ಹೋಗಿ ನಮಸ್ಕಾರ ಮಾಡಿ ಪ್ರಸಾದ ಅಂತೇಳಿ ಚುರುಮುರಿ ಕೊಟ್ಟರು. ಆ ಚುರುಮುರಿ ತೊಗೊಂಡು ಸೀದಾ ಹಾಸ್ಟೆಲ್ಗೆ ಹೊರಟೆ. ಹಾಸ್ಟೆಲ್ಗೆ ಹೋಗಿ ನಮ್ಮ ಗಾಡಿನೂ ಸ್ವಲ್ಪ ತೊಳಿಬೇಕಂತೇಳಿ ತೊಳಿಲಿಕ್ಕೆ ನಿಂತೆ. ತೊಳೆದಾದ ನಂತರ ಸೀದಾ ರೂಮಿಗೆ ಬಂದು ನಮ್ಮ ಗಾಡಿಗೂ ಪೂಜೆ ಮಾಡ್ಬೇಕಂತೇಳಿ ಹಾರ ತರ್ಲಿಕ್ಕೆ ಹೋದೆ. ಹಾರ ತೆಗೆದುಕೊಂಡು ಸೀದಾ ಅಲ್ಲೇ ಇದ್ದ ಅಂಬಾಬಾಯಿ ದೇವಿಗೆ ನಮ್ಮ ಗಾಡಿ ಪೂಜೆ ಮಾಡಿದ್ವಿ. ಅಲ್ಲಿಂದ ಸೀದಾ ಒಟ್ಟು ರೂಮಿಗೆ ಹೋಗಿ ಪಾರ್ಕ್ ಮಾಡಿದೆ ಗಾಡಿ. ಅಲ್ಲಿಂದ ಬಸ್ಸಿಗೆ ಟಿಕೆಟ್ ತೊಗೊಂಡು ನನ್ನೊಂದು ಪ್ರಯಾಣ ಆಯಿತು ಮೆಟ್ರೋ ಕಡೆಗೆ. ಮೆಟ್ರೋಕ್ಕೆ ಹೋಗಿ ಸೀದಾ ಮೆಟ್ರೋ ಟಿಕೆಟ್ ತೊಗೊಂಡು ನಾನು ಹೋಗೋ ಪ್ಲಾಟ್ಫಾರ್ಮ್ ನೋಡ್ಕೊಂಡು ಸೀದಾ ಮೇಲ್ಗಡೆ ಹೋಗ್ಬಿಟ್ಟು ಬರೋದಕ್ಕೆ ನಮ್ಮದು ಮೆಟ್ರೋ ಟ್ರೈನ್ ಬಂತು ನೋಡ್ರಿ. ಸೀದಾ ನಾನು ಹೊರಟಿದ್ದೆ ನಮ್ಮ ಅಣ್ಣತಮ್ಮನ ಅಷ್ಟಕ್ಕೆ. ಇವನೇ ನೋಡ್ರಿ ನಮ್ಮ ಅಣ್ಣತಮ್ಮ ನಾವು ಸೇರಿ ಶಿಸ್ತಿನಾಗ 2 ಮುದ್ದೆ ಇಳಿಸ್ಬಿಟ್ಟೇವ್ರಿ. ಇವತ್ತಿನ ಇಷ್ಟು ನಂದು ದಿನಚರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಮ. ಬಾಯ್ ಬಾಯ್.